ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಯಾರು ಹೊಸಬ್ರಿದ್ದೀರಿ ನೋಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ಸಿಂಪಲ್ಲಾಗಿ ಹುರುಳೆಕಾಳು ಕಟ್ಟು ಸಾಂಬಾರು ಮಾಡುವುದು ನಿಮಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಬನ್ನಿ, ಹಾಗೆ ಹುರುಳೆಕಾಳು ಕೂಡ ಮಾಡುವುದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ತುಂಬ ಆರೋಗ್ಯಕರವಾದಂಥ ಹೆಲ್ತಿ ಫುಡ್ ಅಂತ ಹೇಳ್ಬೋದು. ಹುರುಳೆಕಾಳು ಯಾವಾಗಲೂ ಕಿಡ್ನಿ ಕಲ್ಲು ಕೂಡ ಕರಸೋಷ್ಟು ಶಕ್ತಿ ಕೂಡ ಹುರುಳೆಕಾಳಿಗೆ ಇರ್ತದೆ. ಆಮೇಲೆ ಸುಸ್ತು ನಿವಾರಣೆ ಆಗುತ್ತಲ್ವ, ಸುಸ್ತಿರ್ತು ನೋಡಿ ಜಾಸ್ತಿ ಯಾರಿಗೆ, ಆ ಸುಸ್ತಿದ್ದವ್ರಿಗೆ ದಯವಿಟ್ಟು ಪ್ಲೀಸ್ ಈ ಹುರುಳೆಕಾಳು ಮಾಡಿಕೊಂಡು ತಿನ್ನಿ. ತುಂಬ ಶಕ್ತಿ ಕೊಡುವಂಥ ಇದು ಒಳ್ಳೆಯ ಪ್ರೋಟೀನ್ಸ್, ಹೈ ಪ್ರೋಟೀನ್ಸ್ ಇರ್ತಕ್ಕಂಥ ಹುರುಳೆಕಾಳು. ಆಮೇಲೆ ನೈಸರ್ಗಿಕವಾಗಿರ್ತಕ್ಕಂಥ ಆಹಾರ ಇದು. ಆಮೇಲೆ ಇದು ಹುರುಳೆಕಾಳು ನೋಡಿ, ಇದು ಕೆಂಪು ಹುರುಳಿ ಅಂತ ಹೇಳ್ತೀವಿ ನಾವು. ಇದು ಜಾಸ್ಟು ನಮ್ಮ ಹೊಲದಲ್ಲಿ ಇಂಥ ಬೆಳೆದಂಥ ಹುರುಳೆಕಾಳನ್ನು ತೊಗೊಂಡಿದ್ದೀನಿ. ಓಕೆನಾ. ಈ ಹುರುಳೆಕಾಳು ಎಷ್ಟು ಪವರ್ ಶಕ್ತಿ ಇರ್ತದಂದರೆ, ತುಂಬ BP ಶುಗರ್ ಇರುವಂಥವ್ರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ದಯವಿಟ್ಟು ಯಾರು ನೋಡಿ ನಿಮ್ಮ ಮನೆಯಲ್ಲಿ ಹುರುಳೆಕಾಳು ತಿನ್ನಲ್ವೋ, ಹುರುಳಿಕಾಳು ದಯವಿಟ್ಟು ವಾರದಲ್ಲಿ 2 ಅಥವಾ 3 ಸಲ ಮಾಡಿಕೊಂಡು ತಿನ್ನಿ ದಯವಿಟ್ಟು. ಇದು ಹುರುಳೆಕಾಳು ಮಾಡ್ತಿರಲ್ವ, ಅದು ಕಟ್ಟು ಇರ್ತದಲ್ವ, ನಮ್ಮ ಕಡೆ ಕಟ್ಟು ಅಂತೀವಿ, ನೀವು ನೀರು ಇರ್ತದಲ್ವ, ದಯವಿಟ್ಟು ಅದನ್ನು ಯಾರೂ ಬಿಸಾಕಬೇಡಿ. ಅದರೊಳಗಡೆ ಸಾಂಬಾರು ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರ್ತದೆ. ಆಮೇಲೆ ಹೆಲ್ತಿಗೆ ಭಾಳ ತುಂಬ ಒಳ್ಳೆಯದು. ಬನ್ನಿ, ಇದನ್ನು ಹೇಗೆ ಮಾಡೋದಂತ ನೋಡೋಣ. ಜಸ್ಟ್ ಹುರುಳೆಕಾಳು ಏನು ಮಾಡಬೇಕಂದ್ರೆ, ಒಂದು ಬಾಂಡಲಿ ಒಳಗಡೆ ತೊಗೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಯಾಕಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಏನು ಮಾಡೋದಂದರೆ ಹುರುಳೆಕಾಳು ಸ್ವಲ್ಪ ಆ ಕಡೆ ಈ ಕಡೆ ಒಂದು 5 ಅಥವಾ 2-3 ಮಿನಿಟ್ಸ್ ಅಂತ ಅಂದ್ಕೊಳ್ಳಿ, ಹುರ್ಕೊಂಬಿಡೋಣ. ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಹುರುಳೆಕಾಳು, ಆ ಥರ ಆಗೋವರೆಗೆ ಹುರ್ಕೊಂಡು ನೋಡಿ ಈ ಥರ ಹುರ್ಕೊಳ್ಳಿ, ಸಾಕು, ನಡೀತದ. ಇಷ್ಟಿದ್ರೆ ಓಕೆ, ನೋ ಪ್ರಾಬ್ಲಮ್. ಇಷ್ಟು ಹುರ್ಕೊಂಡಾದಮೇಲೆ ಇದನ್ನೇ ಏನು ಮಾಡೋಣ, ಒಂದು ಸೈಡು ಪ್ಲೇಟ್ ಒಳಗೆ ಹಾಕೊಂಡ್ಬಿಡೋಣ ನಾವು. ನೋಡಿ ಹೇಗೆ ಹುರ್ಕೊಂಡಿದ್ದು ನೋಡಿ, ಇಷ್ಟ ಹುರ್ಕೊಳ್ಳಿ ಸಾಕು. ಅತಿ ಬ್ಲ್ಯಾಕು ಹುರ್ಕೋಬೇಡಿ, ಅತಿ ಹಸಿನೂ ಹುರ್ಕೋಬೇಡಿ, ಮೀಡಿಯಮ್ ಹುರ್ಕೊಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಬರಲಿ ಅಲ್ಲಿ ಆಗೋವರೆಗೆ ಹುರ್ಕೊಳ್ಳಿ ದಯವಿಟ್ಟು. ನೋಡಿ ಈ ಥರ ಹುರ್ಕೊಂಡಿದ್ದೀನಿ ನಾನು. ಇದು ಹುರುಳೆಕಾಳು ನಿಜ ಅಂತ ಹೇಳ್ತೀನಿ ಕೇಳಿ, ತುಂಬ ಒಳ್ಳೆಯದು, ಹೆಲ್ತಿಗೆ ಮಾತ್ರ ತುಂಬ ಒಳ್ಳೆಯದು. ನೋಡಿ ಇಷ್ಟು ನೀಟಾಗಿ ಹುರ್ಕೊಂಡಿದ್ದೀನಿ ನಾನು. ಇದು ಹುರ್ಕೊಂಡಾದ್ಮೇಲೆ ಏನು ಮಾಡೋಣ ಅಂದರೆ, ನಾವೀಗ ಕುಕ್ಕರ್ಗೆ ಹಾಕ್ಕೊಂಡ್ಬಿಡೋಣ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇದರಲ್ಲಿ 2 ಅಥವಾ 3 ಸಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ. ಯಾವಾಗಲೂ ವಾಶ್ ಆದಮೇಲೆ ಒಳ್ಳೆ ನೀರುಗಳು ಯೂಸ್ ಮಾಡಿ. ಯಾಕಂದರೆ ಅದು ಕಟ್ಟು ನಮಗೆ ಸಾಂಬಾರು ಮಾಡೋಕ್ಕೆ ಬೇಕಲ್ವಾ, ಅದಕ್ಕೆ. ನೋಡಿ ನಾನು ಈ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಹಾಕ್ಕೊಂಡು 3 ಅಥವಾ 4 ಸೀಟಿ ಹೊಡಿಸಿ ಸಾಕು, ಚೆನ್ನಾಗಿ ಬರ್ತದೆ. ಅಲ್ಲಿವರೆಗೆ ಕುದ್ದೋಗ್ತದೆ. ಅಲ್ಲಿವರೆಗೆ ನಾವು ಈಗ ಏನು ಮಾಡೋಣ ಅಂದರೆ, ಹುರುಳೆಕಾಳಿಗೆ ಹಾಕೋಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸಣ್ಣ ಕಪ್ಪಿಲೆ ಶೇಂಗಾ ಬೀಜ ತೊಗೊಂಡಿದ್ದೀನಿ. ಇದು ಶೇಂಗಾ ಬೀಜ ಸ್ವಲ್ಪ ಹುರ್ಕೋಬೇಕು. ಇದು ಹುರಿದಾದ್ಮೇಲೆ ಸ್ವಲ್ಪ, ಯಾಕಂದರೆ ಶೇಂಗಾ ಬೀಜ ಬೇಗ ಸ್ವಲ್ಪ ಉರಿಯಲ್ಲಲ್ವ, ಹಾಗಾಗಿ ಸ್ವಲ್ಪ ಹುರ್ಕೊಳ್ಳೋಣ. ಆಮೇಲೆ ಇದಕ್ಕೆ 1/4 ಕಪ್ಪು ಬಿಳಿ ಎಳ್ಳು, ಗೊತ್ತಲ್ವ ನಿಮಗೆ, ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನಾನು. ಬಿಳಿ ಎಳ್ಳು ಹಾಕಿದ ಮೇಲೆ ಇದಕ್ಕೆ ಸೇಮ್ 1/4 ಕಪ್ಪು ಗುರೆಳ್ಳಿದೆ ನೋಡಿ, ಗುರೆಳ್ಳು ತೊಗೊಂಡು ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ 3 ಮಿಕ್ಸ್ ಮಾಡಿ ನೀವು ಮಸಾಲಿನ ನಿಮ್ಮ ಮನೆ ಒಳಗೆ ಹಾಕಿಟ್ಕೊಳ್ಳಿ. ಎಲ್ಲ ಪಲ್ಯಕ್ಕೂ ಮಾಡೋಕ್ಕೆ ಬರ್ತದೆ. ಬದನೆಕಾಯಿ, ಚೌಳೆಕಾಯಿ, ಬೆಂಡೆಕಾಯಿ, ಹಾಲ್ ಬಾಜಿಗೂ ನೀವು ಹಾಕ್ಬೋದು. ಮನೆ ಒಳಗೆ ರೆಡಿ ಮಾಡಿ ಇಟ್ಕೊಳ್ಳಿ, ಸ್ಟೋರ್ ಮಾಡಿ, ನೋ ಪ್ರಾಬ್ಲಮ್, ಏನಾಗಲ್ಲ. ಇದು 1 ವಾರಗಟ್ಟಲೆ ಸ್ಟೋರ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ಎಲ್ಲ ಹುರ್ಕೊಳ್ಳಿ, ಎಳ್ಳು, ಗುರೆಳ್ಳು, ಶೇಂಗಾ ಬೀಜ. ಇದು ಹುರಿದಾದ್ಮೇಲೆ ಇದನ್ನೇನು ಮಾಡಬೇಕಂದ್ರೆ, ನಿಮ್ಮ ಮನೆ ಒಳಗಡೆ ಏನಾರು ಸ್ವಲ್ಪ ಕೈ ಒಳ್ಳಿದ್ರೆ ಕೈ ಒಳ್ಳಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರ್ತದೆ. ನಾನೀಗ ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದನ್ನು. ನೋಡಿ ಇಷ್ಟಾದರೆ ಸಾಕು. ಬ್ರೌನ್ ಕಲರ್ ನೋಡಿ, ಎಳ್ಳು ಕೂಡ ನೋಡಿ ಚಟ್ ಅಂತಿದ್ದಾವೆ, ಗುರೆಳ್ಳು ಕೂಡ ಹಾಗೆ ಅಂತಿದೆ ನೋಡಿ. ಈಗ ನೋಡಿ ಎಷ್ಟು ನೀಟಾಗಿ ಹಾಕ್ಕೊಂಡಿದ್ದೀನಿ ನೋಡಿ. ಇದನ್ನು 1 ವಾರಗಟ್ಟಲೆ ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಕೊಳ್ಳಿ, ಸ್ಟೋರ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. ಓಕೆನಾ. ಆಮೇಲೆ ಬನ್ನಿ, ಇದಕ್ಕೆ ಹುರುಳೆಕಟ್ಟು ಸಾಂಬಾರು ಮಾಡೋದಕ್ಕೆ ನಾನು ಹುಣಸೆಹಣ್ಣು ನೆನೆ ಹಾಕಿ ಇಡ್ತೀನಿ ಒಂದು 5 ನಿಮಿಷ. ನೋಡಿ ಈಗ ಒಂದು 3 ಅಥವಾ 4 ಸೀಟಿ ಆಯಿತು. ಸೀಟಿ ಆದಮೇಲೆ ಓಪನ್ ಮಾಡೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈ ಹುರುಳೆಕಟ್ಟು ಐತಲ್ವ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ದಯವಿಟ್ಟು ನೀವು ಯಾರು ಹುರುಳೆಕಟ್ಟು ಸಾಂಬಾರು ಇದು ನೀರು ಇರ್ತದಲ್ವ, ದಯವಿಟ್ಟು ಚೆಲ್ಲಬೇಡಿ ಅದನ್ನು, ಅದರಲ್ಲೇ ಸಾಂಬಾರು ಮಾಡಿ, ತುಂಬ ಚೆನ್ನಾಗಾಗ್ತದೆ. ನೋಡ್ಬೇಕು ನಾವು. ಆಮೇಲೆ ಬೆಂದಿದೆ ನೋಡಿ, ಎಷ್ಟು ನೀಟ್ ಬೆಂದಿದೆ ನೋಡಿ. ಈ ಥರ ಒಂದು 4 ಸೀಟಿ ಆದರೆ ಓಕೆ, ಡನ್, ಮುಗಿತದ. ಇದನ್ನು ಏನು ಮಾಡೋಣ ಅಂದರೆ, ಒಂದು ಪಾತ್ರೆ ತೊಗೊಳ್ಳೋಣ. ಒಂದು ಪಾತ್ರೆ ತೊಗೊಂಡು ಸ್ವಲ್ಪ ನೀರು ಬಸ್ಕೊಂಡ್ಬಿಡೋಣ. ಯಾಕಂದರೆ ಇದು ಮೇನ್ ಇಂಪಾರ್ಟೆಂಟ್ ಅಲ್ವಾ. ನೋಡಿ ಈ ಹುರುಳೆಕಟ್ಟಲ್ಲಿ ಎಷ್ಟು ಶಕ್ತಿ ಇದೆ ಗೊತ್ತಾ, ಫುಲ್ಲು ತುಂಬ ಶಕ್ತಿ ಇದೆ ಈ ಹುರುಳೆಕಟ್ಟಲ್ಲಿ. ಇದನ್ನು ನೀವು ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಹಾಗೆ ಕುಡೀರಿ. ಯಾರಿಗೆ ಮೂತ್ರ ವಿಸರ್ಜನೆ ಪ್ರಾಬ್ಲಮ್ ಇದೆ ನೋಡಿ, ದಯವಿಟ್ಟು ಫುಲ್ಲು ಕ್ಲಿಯರ್ ಮಾಡ್ತಾ ಇದು. ಈ ಥರ ಕಿಡ್ನಿ ಸ್ಟೋನ್ ಇರೋರಂಕರು ತುಂಬ ಒಳ್ಳೆಯದಿದು. ಇದನ್ನೇನು ಮಾಡೋಣ ಅಂದರೆ, ಈಗ ಹುರುಳೆಕಾಳು ಮಾಡ್ಕೊಂಬಿಡೋಣ ನಾವು. ಫಸ್ಟು ಹುರುಳೆಕಾಳು ಮಾಡ್ಕೊಂಬಿಡೋಣ. ನೋಡಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಆಮೇಲೆ 1 ಸ್ಪೂನ್ ಅಥವಾ 1.5 ಸ್ಪೂನ್ ನಾನು ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತೀನಿ. ನಾನು ಇದು ನಾರ್ಮಲ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತೀನಿ, ಯಾವ ಮೈಕ್ ಕೂಡ ಇಲ್ಲ, ಯಾವುದಿಲ್ಲ, ಜಸ್ಟ್ ನಾರ್ಮಲ್ ವಾಯ್ಸ್ ರೆಕಾರ್ಡ್ ಮಾಡ್ತೀನಿ. ದಯವಿಟ್ಟು ಏನಾದ್ರು ಮಿಸ್ಟೇಕ್ ಇದ್ದರೆ ಸಾರಿ. ಸ್ವಲ್ಪ ಕರಿಬೇವು,
ಒಂದು ಸಣ್ಣದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಇದು ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಒಂದು ಅರ್ಧ ಟೊಮೊಟೊ ಸಣ್ಣಾಗಿ ಹೆಚ್ಕೊಂಡಿದ್ದೀನಿ ನಾನು. ಸಣ್ಣಾಗಿ ಹೆಚ್ಕೊಂಡಾದ್ಮೇಲೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಆ ಕಡೆ ಈ ಕಡೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈರುಳ್ಳಿ ಯಾಕಂದರೆ ಬೆನಿಬೇಕಲ್ವಾ, ಬೆಂದ್ರೇ ಈರುಳ್ಳಿ ಚೆನ್ನಾಗಿ ತಿನ್ನೋಕ್ಕೆ ಒಳ್ಳೆ ರುಚಿ ಬರ್ತದೆ ಬಾಯಿ ಒಳಗಡೆ. ನೋಡಿ ಇದಕ್ಕೇನು ಸ್ವಲ್ಪ ರುಚಿ ತಕ್ಕಂಥ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ಖಾರನ, ಖಾರ ಕಮ್ಮಿ ಇದ್ದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ. ಆಮೇಲೆ ನೋಡಿ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಧನ್ಯ ಪುಡಿ ಆ್ಯಡ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಅಂದರೆ ಸ್ವಲ್ಪ ಟೊಮೊಟೊ, ಈರುಳ್ಳಿ ಇದು ಎಲ್ಲ ನಾವು ಖಾರ ಉಪ್ಪು ಹಾಕಿರ್ತೀವಲ್ವಾ, ಇದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹತ್ಕೋಬೇಕು. ಹತ್ಕೊಂಡಾದ್ಮೇಲೆ ನಾವು ಒಂದು ಸೈಡಲ್ಲಿ ಹುರುಳಿಕಾಳು ಬಸ್ಕೊಂಡು ಇಟ್ಕೊಂಡಿದ್ವಲ್ವ ನೀರೊಳಗೆ, ಅದನ್ನು ಇದಕ್ಕೆ ಆ್ಯಡ್ ಮಾಡೋಣ. ನೋಡಿ ಎಷ್ಟು ತುಂಬ ಚೆನ್ನಾಗಿರ್ತದೆ ಅಂದರೆ ತುಂಬ. ದಯವಿಟ್ಟು ವಾರದಲ್ಲಿ 3 ಅಥವಾ 4 ಸಲ ಹುರುಳಿಕಾಳು ಕಟ್ಟಾಯಿತು, ಹುರುಳಿಕಾಳು ಸಾಂಬಾರು ಈ ಥರ ಮಾಡ್ಕೊಂಡು ತಿನ್ನಿ. ದಯವಿಟ್ಟು ಯಾವ ಶುಗರು ಬರೋಲ್ಲ, ಯಾವ ಬಿ ಪಿನೂ ಬರೋಲ್ಲ, ಯಾವ ಕಾಯಿಲೆನೂ ಬರೋಲ್ಲ ರೀ. ತುಂಬ ಒಳ್ಳೆಯದು ಹೆಲ್ತಿಗೆ, ತುಂಬ ಅಂದರೆ ತುಂಬ ಭಾಳ ಒಳ್ಳೆಯದು. ಹಾಗಾಗಿ ನಿಮ್ಮ ಮನೆಯಲ್ಲಿ ನೋಡಿ ಯಾರಾದರೂ ಆಯಿತು ಶುಗರು ಬಿ ಪಿ ಇರೋರು, ಮೂತ್ರ ವಿಸರ್ಜನೆ ಪ್ರಾಬ್ಲಮ್ ಇರೋರು, ಸುಸ್ತಾಗತ್ತೆ ಅನ್ನೋರು, ಈ ದಯವಿಟ್ಟು ಇದನ್ನು ಒಂದು ಸಲ ಮಾಡ್ಕೊಂಡು ವಾರದಲ್ಲಿ ಒಂದು 2 ಅಥವಾ 3 ಸಲ ಕಟ್ಟು ಕುಡಿರಿ ಬೆಳಗ್ಗೆ ಎದ್ದು. ತುಂಬ ಆರೋಗ್ಯ ಹೆಲ್ತಾಗಿರ್ತದೆ. ನೋಡಿ ಆಗಲೇ ನಾನು ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ, ಶೇಂಗೆ ಬೀಜ ಅದು ಎಲ್ಲದು. ಆಮೇಲೆ ಇದಕ್ಕೆ ನೋಡಿ ಒಂದು 2 ಸ್ಪೂನ್ ಹಾಕಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಆದಮೇಲೆ ನೋಡಿ ಒಂದು ಸ್ವಲ್ಪ ಮೇಲೆ ಕ್ಯಾಪ್ ಮುಚ್ಚಿ ಬಿಟ್ಬಿಡೋಣ ನಾವೀಗ. ಒಂದು 5 ನಿಮಿಷ ಬಿಡಿ ಸಾಕು. ಇದಕ್ಕೆ ನೀರು ಹಾಕೋದು ಅವಶ್ಯಕತೆ ಇಲ್ಲ. ಯಾಕಂದರೆ ಇದರ ಒಳಗಡೆ ನಾವು ಟೊಮೊಟೊ ಆಲ್ರೆಡಿ ಹಾಕಿದ್ದೀವಲ್ವ, ಅದೇ ಟೊಮೊಟೊ ನೀರು ಬಿಡ್ತದೆ. ನೋಡಿ ಎಷ್ಟು ನೀಟಾಗಿ, ನೋಡಿ ಎಷ್ಟು ತುಂಬ, ಅದನ್ನು ನೋಡಿದ್ರೇ ಅಷ್ಟು ರುಚಿ ಅನ್ನಿಸ್ತಿರ್ತದೆ. ನೋಡಿ ಇದರೊಳಗಡೆ ರೊಟ್ಟಿ, ಚಪಾತಿ, ರಾಗಿ ಮುದ್ದೆ, ಜೋಳದ ಮುದ್ದೆ ಏನಾದರೂ ತಿನ್ನಿ ನೀವು, ತುಂಬ ಚೆನ್ನಾಗಿರ್ತದೆ. ನೋಡಿ ಈಗ ನಾನು ಕ್ಯಾಪ್ ಮುಚ್ಚಿದ್ದೀನಿ. ಕ್ಯಾಪ್ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ನೋಡಿ ಓಪನ್ ಮಾಡಿ, ಎಷ್ಟು ಸಖತ್ತು. ಆಮೇಲೆ ನಾವು ಮಸಾಲೆ ಹಾಕಿಂದಿರ್ತೀವಲ್ಲ ಪೌಡ್ರ, ಅದಂಕರು ತುಂಬ ಸ್ಮೆಲ್ ಇರ್ತದೆ, ಘಮ ಘಮ ಅಂತ ಇರ್ತದೆ, ಅಷ್ಟು ಸಖತ್ತಾಗಿ ಬರ್ತದೆ ಗುರೆಳ್ದು. ಈಗ ನಾವೇನು ಮಾಡೋಣ ಅಂದರೆ ಹುರುಳಿ ಕಟ್ಟು ಆಗ ಆಲ್ರೆಡಿ ನಾವು ನೀರು ಬಸ್ಕೊಂಡಿದ್ವಲ್ವಾ, ಅದನ್ನು ಈಗ ಸಾಂಬಾರು ಮಾಡ್ಕೊಳ್ಳೋಣ. ಸಿಂಪಲ್, ಒಂದು 2 ಅಥವಾ 3 ನಿಮಿಷದಲ್ಲೇ ಆಗಿಬಿಡ್ತದೆ ರೀ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಮಾತ್ರ. ಒಂದು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಅಥವಾ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಅಷ್ಟೇ, ಬೆಳ್ಳುಳ್ಳಿ ಇದ್ದರೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಬೆಳ್ಳುಳ್ಳಿ ಇರಬೇಕು, ಬೆಳ್ಳುಳ್ಳಿ ಇದ್ರೇ ತುಂಬ ರುಚಿ ಬರ್ತದೆ ಸಾಂಬಾರು ಯಾವಾಗಲೂ. ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡ್ಮೇಲೆ ನೋಡಿ ಒಂದು 4 ಅಥವಾ 5 ಜವಾರಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ನಾನು, ಸಣ್ಣಗೆ ಕುಟ್ಕೊಂಡಿದ್ದೀನಿ. ಇದು ಕುಟ್ಕೊಂಡು ಆದಮೇಲೆ 1-2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಇದ್ರೆ ತುಂಬ ಚೆನ್ನಾಗಿ. ಆಮೇಲೆ ಒಂದು ಟೊಮೊಟೊ ಸಣ್ಣಗೆ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಅದು ಉಳ್ಳಿ ಕಟ್ಟೈತಲ್ವ, ಅದಕ್ಕೆ ಆ್ಯಡ್ ಮಾಡಿಬಿಡಿ. ಫುಲ್ಲು ಆ್ಯಡ್ ಮಾಡಿಬಿಡಿ, ತುಂಬ ರುಚಿ ಆಗುತ್ತೆ. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ಹುಣಸೆಹಣ್ಣು ಹಾಕ್ಬೇಕು ನಾವು. ನೋಡಿ ನಮಗೆ ರುಚಿ ಎಷ್ಟು ಬೇಕೋ ಖಾರ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ರುಚಿ ತಕ್ಕಂತೆ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಧನ್ಯ ಪುಡಿ ಇದ್ದರೆ ಧನ್ಯ ಪುಡಿ ಕೂಡ ಯೂಸ್ ಮಾಡ್ಕೊಳ್ಳಿ, ಏನಾಗಲ್ಲ, ತುಂಬ ರುಚಿ ಆಗುತ್ತೆ. ಇದಕ್ಕೆ ಒಂದು ಇಂಪಾರ್ಟೆನ್ಸ್ ಏನಂದರೆ ಹುಣಸೆಹಣ್ಣು. ನೋಡಿ ನಾನು ರುಚಿ ತಕ್ಕಂತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇಷ್ಟು ನೀಟಾಗಿದೆ. ನೋಡಿ ಉಳ್ಳಿ ಇದು ನೋಡಿ ಹುಣಸೆಹಣ್ಣು ಮೇನ್ ಇಂಪಾರ್ಟೆಂಟ್ ಈ ಸಾಂಬಾರಿಗೆ. ಎಷ್ಟು ಹುಳಿ ಆಗುತ್ತೆ ಅಂದರೆ ಎಷ್ಟು ರುಚಿ ಆಗುತ್ತೆ. ಇದ್ರೊಳಗಡೆ ರಾಗಿ ಮುದ್ದೆ ಆಯಿತು, ರೈಸ್ ಆಯಿತು, ಇತ್ತಂದರೆ ಸಿಕ್ಕಾಪಟ್ಟೆ ರುಚಿ ಇರುತ್ತದೆ. ನೋಡಿ ಎಷ್ಟು ಸಖತ್ತಾಗಿದೆ. ನೋಡಿ ಹುಳಿ ಕಟ್ಟಿನ ಸಾಂಬಾರು ಅಲ್ವಾ, ತುಂಬ ರುಚಿ ಆಗ್ತಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಇದ್ದರೆ ನಿಮ್ಮ ಮನೇಲಿ ಕೊತ್ತಂಬರಿ ಆ್ಯಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ, ಧನ್ಯವಾದಗಳು.